ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ಆದ ರೆಸಿಪಿ, ಯಾವುದೇ ಆದ ಟಿಪ್ಸ್ನ ನಾನು ಹೇಳ್ತಾ ಇಲ್ಲ. ನನ್ನ ಮನಸ್ಸಿನ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ನಾನು ಯೂಟ್ಯೂಬ್ ಮಾಡಿದಾಗ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮೊದಲು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ತುಂಬಾ ನೆಗ್ಲಿಜೆನ್ಸಿ ಲೈಫಲ್ಲಿ. ಏನಾದರೂ ಕೆಲಸ ಆದರೆ ಮಾಡಿದ್ರೆ ಆಯ್ತು ಬಿಡು, ಏನಾದರೂ ಹೇಳ್ತಾ ಇದ್ದರೆ ಆಯಿತು ಹೋದ್ರೆ ಆಯ್ತು ಬಿಡು, ಬರೀ ಇಂಥದ್ದೇ ಮಾಡ್ತಾಯಿದ್ದೆ ಹೊರತು ಆ್ಯಕ್ಟಿವಾಗೇ ಇದ್ದಿಲ್ಲ. ಸುಮ್ಮನೆ ನೆಗ್ಲಿಜೆನ್ಸಿ ಲೈಫಲ್ಲಿ, ಏನು ಉತ್ಸಾಹನೇ ಇಲ್ಲ. ಸುಮ್ಮನೆ ದಿನ ಪೂರ್ತಿ ರೀಲ್ಸ್ ಸ್ಕ್ರೋಲ್ ಮಾಡೋದೇ ಆಗ್ತಾಯಿತ್ತು. ಯೂಟ್ಯೂಬ್ ಬಂದಾಗಿಂದ ನನ್ನಲ್ಲಿ ಏನೋ ಒಂದು ಹೊಸತನ, ನನ್ನ ನೋಡೋ ಜನಕ್ಕೆ ನಾನು ಏನಾದರೂ ಹೊಸ್ದಾಗಿ ಹೇಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಹೊಸ್ದಾಗಿ ಏನೋ ವಿಷಯ ಕಲಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೀವು ನಾನು ಮಾಡೋ ಪ್ರತಿಯೊಂದು ವೀಡಿಯೋಗೆ ನೀವು ಕೊಡೋ ಕಮೆಂಟು, ನೀವು ಮಾಡೋ ಲೈಕು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಅದು ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ. ಕಷ್ಟಪಟ್ಟು ನಾನು ಒಂದು ವೀಡಿಯೋ ಮಾಡ್ತೀನಲ್ಲ, ಅದಕ್ಕೂ ಸಾರ್ಥಕ ಆಗ್ತಾಯಿತ್ತು ಬಿಡಪ್ಪ ಅನ್ನಂಗೆ ಆಗ್ತಾಯಿದೆ. ಏನೋ ಒಂದು ಹೊಸತನ ಕಲಿತಾ ಇದ್ದೀನಿ ನಾನು ಯೂಟ್ಯೂಬ್ ಮಾಡಿದಾಗಿಂದ. ಹಾಗೆ ನನಗೊಂದು ಮುದ್ದಾದ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ನಿಮ್ಮ ಜೊತೆ ಮಾತಾಡುವಾಗೆಲ್ಲ ನನ್ನ ಫ್ಯಾಮಿಲಿ ಜೊತೆನೇ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ನನಗೆ ಇರುತ್ತೆ. ಒಂದು ದಿನ ನನ್ನಲ್ಲಿರೋ ಒಂದು ಕೌಶಲ್ಯನ ನಾನು ಶೇರ್ ಮಾಡ್ಕೊಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದು ಚಿಕ್ಕದಾದ ಏನೋ ಒಂದು ಟಿಪ್ಸ್ ನನಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ನಾನು ಏನೋ ಒಂದು ಮಾಡ್ತೀನಿ ಜೀವನದಾಗೆ ಅನ್ನೋ ಕಾನ್ಫಿಡೆನ್ಸ್ ಸಹ ಬಂದಿದೆ ನನಗೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳ್ತೀನಿ. ನನಗೆ ಮನೆಯವರು ಡ್ಯೂಟಿಗೆ ಹೋಗಿದ ತಕ್ಷಣವೇ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಗಾಸಿಪ್ಗಳು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಯಾವಾಗಲೂ ಅಷ್ಟೇ. ಹಾಗಾಗಿ ನಾನು ಮನೆ ಡ್ಯೂಟಿಗೆ ಹೋದಾಗ ಮನೇಲೇ ಸುಮ್ಮನೆ ಆಗೇ ಇರ್ತಾಯಿತ್ತು. ನನಗೆ ತುಂಬಾ ಬೇಜಾರಾಗ್ತಾಯಿತ್ತು. ಅವಾಗಿಂದ ನಾನು ಯೂಟ್ಯೂಬ್ನ ತುಂಬ ಬೇಜಾರಾಗೋದ ಕಾರಣಕ್ಕೆ ಸುಮ್ಮನೆ ಯೂಟ್ಯೂಬ್ ಮಾಡಿದೆ. ಅವಾಗಿಂದ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಕ್ಕಿದೆ ಅಂತ ಹೇಳ್ಬೋದು. ಯೂಟ್ಯೂಬ್ ಶುರು ಮಾಡಿದಾಗಿಂದ ನನ್ನ ಲೈಫಲ್ಲಿ ಏನೋ ಒಂದು ಹೊಸತನ, ಒಂದು ಉತ್ಸಾಹ, ಒಂದು ಒಳ್ಳೆ ಕಾನ್ಫಿಡೆನ್ಸ್ ಮಾತಾಡೋದಕ್ಕೆ ಈ ಥರ ಇವೆಲ್ಲ ನಿಮ್ಮಿಂದನೇ ಸಾಧ್ಯ. ನಿಮಗೆ ಯಾವಾಗ ನನ್ನ ವೀಡಿಯೋ ನೋಡೋರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ನಾನು ಇದನ್ನ ಹೇಳಬೇಕು ಅಂತ ನಾನು ತುಂಬ ದಿವಸಗಳಂತನೂ ಇದ್ದೆ. ನಾನು ಇವಾಗ ಹೇಳಬೇಕು ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಬಂದು ನಿಂತಿದ್ದೀನಿ. ಹಾಗೆ ಈ ನನ್ನ ವೀಡಿಯೋಗಳಿಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಪುಟ್ಟ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ನ, ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.